Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works. Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಮೇ 24ರಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ಹೋರಾಟಗಾರರ ಸಮಾವೇಶ. ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಅಸ್ತಿತ್ವಕ್ಕೆ ರಾಘವೇಂದ್ರ ಕುಷ್ಟಗಿ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆಗೆ ಕುಲಪತಿಗಳ ಗೈರು, ನಿಯಮ ಉಲ್ಲಂಘನೆ, ರವಿಕುಮಾರ್ ಆರೋಪ. ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆ, ಸಾರ್ವಜನಿಕರ ಸಹಕಾರ ನೀಡಿ ಜುಬೇನ್ ಮೊಹಪಾತ್ರ. ರಾಯಚೂರು ರಿಪೋರ್ಟರ್ಸ್ ಗಿಲ್ಸ್ನಿಂದ ಪ್ರತಿಭಾ ಪುರಸ್ಕಾರ, ಪತ್ರಕರ್ತರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಅಗತ್ಯ, ಸುಶೀಲೇಂದ್ರ ಸುಗೇದಾರ್. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ಇನ್ಸ್ಟಿಟ್ಯೂಷನ್ ತರಬೇತಿ ಶಿಬಿರ. ರಾಯಚೂರಿನಲ್ಲಿ ಎನ್ಟಿಆರ್ 43ನೇ ಹುಟ್ಟುಹಬ್ಬ ಆಚರಣೆ. ಮತ್ತು ವಿವಿಧೆಡೆ ಅಬಕಾರಿ ಅಧಿಕಾರಿಗಳ ದಾಳಿ, ಅಕ್ರಮ ಸೇಂದಿ ವಶ. ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆ ಮತ್ತು ತಾಲೂಕುಗಳ ಮಾನವ ಅಭಿವೃದ್ಧಿ ಸೂಚ್ಯಂಕವು ರಾಜ್ಯ ಇತರೆ ಜಿಲ್ಲೆ ತಾಲೂಕುಗಳಿಗೆ ಹೋಲಿಸಿದರೆ ಅತ್ಯಂತ ಕಳಪೆ ಮಟ್ಟದಲ್ಲಿ ಇದ್ದು, ನಂಜುಂಡಪ್ಪ ವರದಿಯ ನಂತರ ಹೆಚ್ಚಾಗಬೇಕಿದ್ದ ಮಾನವ ಅಭಿವೃದ್ಧಿ ಸೂಚ್ಯಂಕ ಪಾತಾಳಕ್ಕೆ ಕುಸಿದಿದೆ. ಈ ಕುರಿತು ಚರ್ಚೆಗಳಾಗಬೇಕಿದ್ದು, ಮೇ 24ರಂದು ದುಂಡು ಮೇಜಿನ ಸಭೆ, 371 ಜಯ ಹೋರಾಟಗಾರರ ಸಮಾವೇಶ ಹಾಗೂ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಸ್ಥಾಪನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವು ನಗರದ ಕೊಠಾರಿ ಫಂಕ್ಷನ್ ಹಾಲ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದ್ದು, ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಿಂದ ತಲಾ 25 ಹೋರಾಟಗಾರರು ಭಾಗವಹಿಸಲಿದ್ದಾರೆ. ಜೊತೆಗೆ ಈ ಭಾಗದ ಸಚಿವರು, ಶಾಸಕರು ಸೇರಿದಂತೆ ಇತರೆ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಂಜುಂಡಪ್ಪ ವರದಿ ಬಂದು 24 ವರ್ಷವಾಗಿದ್ದು, ಈ ಭಾಗದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲು ವರದಿಯ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ. 12 ವರ್ಷಗಳ ಹಿಂದೆ 371 ಜೆ ವಿಶೇಷ ಮೀಸಲಾತಿ ಪಡೆಯಲು ಹೋರಾಟ ನಡೆದು, ಹೋರಾಟದ ಪ್ರತಿಫಲವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಸ್ಥಾಪನೆಯಾಯಿತು. ಅದರಂತೆ ರಾಜ್ಯ ಸರ್ಕಾರದಿಂದ ಈ ಭಾಗದ ಅಭಿವೃದ್ಧಿಗಾಗಿ ಪ್ರತಿ ವರ್ಷ 5,000 ಕೋಟಿ ನೀಡಲಾಗುತ್ತಿದೆ. ಆದರೆ ಅಭಿವೃದ್ಧಿ ಹೊಂದಬೇಕಿದ್ದ ಮಾನವ ಅಭಿವೃದ್ಧಿ ಸೂಚ್ಯಂಕ ಮತ್ತಷ್ಟು ಕೆಳಮಟ್ಟಕ್ಕೆ ತಲುಪಿದೆ ಎಂದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನವನ್ನು ವಿಮಾನ ನಿಲ್ದಾಣ, ಬಸ್ ಖರೀದಿ ಈ ರೀತಿಯ ಕಾಮಗಾರಿಗಳಿಗೆ ಬಳಸಲಾಗುತ್ತಿದೆಯೇ ಹೊರತು ಈ ಭಾಗದ ಶಿಕ್ಷಣ, ಆರೋಗ್ಯ ಮತ್ತು ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುತ್ತಿಲ್ಲ. ಈ ಭಾಗದ ಅಭಿವೃದ್ಧಿಗಾಗಿ ಮಾಡಿದ್ದ 371 ಜೆ ಹೋರಾಟ ತಪ್ಪೆಂದು ಭಾಸವಾಗುತ್ತಿದೆ ಎಂದರು.
ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲು ಮತ್ತು ಇಡೀ ರಾಜ್ಯಕ್ಕೆ ಈ ವಿಷಯವನ್ನು ಮುಟ್ಟಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಹೋರಾಟಗಾರರು, ಸಾರ್ವಜನಿಕರು, ಚಿಂತಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಾಡಿದ್ದು ದಿನಾಂಕ 24 ಮೇ 2026 ನಡೆಯಲಿರುವ ಜನಪ್ರತಿನಿಧಿಗಳೊಂದಿಗೆ ದುಂಡು ಮೇಜರಿಸುತ್ತದೆ ಮತ್ತು 371 ಮತ್ತು ಇತರ ಪ್ರಗತಿಪರ ಸಂಘಟನೆಗಳ ಒಡನಾಡಿಗಳೊಂದಿಗೆ ನಡೀತಕ್ಕಂಥ ಒಂದು ಸಮಾವೇಶ ಏನಿದೆ, ಈ ಸಮಾವೇಶದ ಕುರಿತು 2 ಮಾತುಗಳನ್ನು ಹೇಳಲಿಕ್ಕೆ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮಾನ್ಯನೇ ನಿಮಗೆ ಗೊತ್ತಿದ್ದಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅತ್ಯಂತ ಹಿಂದುಳಿದದ್ದು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನೊಳಗೆ ಭಾಳ ಕಾಳಜಿ ಪಡುವಂಥ ಅನ್ಯಾಯಗಳಾಗ್ತಾ ಇದೆ. ಭಾಳ ದಾರಿದ್ರ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಹೊಸ ವಿಷಯ ಏನಲ್ಲ, ಈ ವಿಷಯದ ಕುರಿತು ಹಲವು ಕಾಳಜಿಗಳಾಗಿದೆ. ಧರ್ಮಸಿಂಗ್ ಕಮಿಟಿ ರಿಪೋರ್ಟ್ ಬಂತು, ಆಮೇಲೆ ನಂಜುಂಡಪ್ಪ ವರದಿ ಬಂತು. ನಂಜುಂಡಪ್ಪ ವರದಿ ಬಂದು 24 ವರ್ಷ ಆಯಿತು. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ, ಹೈ ಪವರ್ ಕಮಿಟಿ ಅಂತ ಬಂತು. ಆ ಹೈ ಪವರ್ ಕಮಿಟಿ ಏನು ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕುಗಳಿದ್ದಾವೆ. ಆ ತಾಲೂಕುಗಳು ಕರ್ನಾಟಕದ ಇತರ ಎಲ್ಲ ತಾಲೂಕುಗಳಿಗೆ ಹೋಲಿಸಿದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದೊಳಗೆ ಅತ್ಯಂತ ಕಳಪೆ ಮಟ್ಟದಲ್ಲಿದೆ, ಕೆಳಮಟ್ಟದಲ್ಲಿದೆ ಅಂತೇಳಿ ನಂಜುಂಡಪ್ಪ ವರದಿ ಬಂತು. ಹೀಗಾಗಿ ಒಂದು 20,000 ಕೋಟಿ ಕೊಟ್ಬಿಡ್ರಿ, ಇವರು ಅಭಿವೃದ್ಧಿ ಆಗಲಿ ಅಂತ ಹೇಳೋ ಒಂದು ಆ ಟೈಮ್ನಾಗ ರೆಕಮೆಂಡ್ ಮಾಡಿದ್ರು. ಆ ಆಧಾರದಲ್ಲಿ ಭಾಳಷ್ಟು ಹಣಕಾಸು ಬಿಡುಗಡೆನೂ ಆಯಿತು. ಅದಕ್ಕೊಂದು ಅನುಷ್ಠಾನ ಸಮಿತಿ ಅಂತ ಮಾಡಿದರು. ನಮ್ಮವರೇ ಆದಂಥ ತ್ರಿವಿಕ್ರಮ್ ಜೋಶಿ ಕೂಡ ಕೆಲವು ದಿವಸ ಆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದರು. ನಿಮಗೆಲ್ಲ ಗೊತ್ತಿದೆ. ಅದು 24 ವರ್ಷ ಆಗೋಯ್ತು. ಆ 24 ವರ್ಷ ಆದಮೇಲೆ ಈಗ 12 ವರ್ಷದಿಂದ ನಾವೆಲ್ಲ ಹೋರಾಟ ಮಾಡಿದ ಫಲವಾಗಿ ಸಿಕ್ತು. ಏನು 371 ವೈಶ್ವನಾಥ್ ಪಾಟೀಲರು ನೀಡಿದಂಥ ಒಂದು ಮಂತ್ರವನ್ನು ಹಿಡ್ಕೊಂಡು ಅವರ ನೇತೃತ್ವದಲ್ಲಿ ನಾನು ಮತ್ತು ನಮ್ಮ ಅಲಮಪ್ರಭು ಬೆಟ್ಟೂರು, ರಘುನಾಥ್ ಉಸ್ತಾದ್ ಒಳಗೊಂಡಂತೆ ತುಂಬ ಜನ 4 ವರ್ಷ ತೀವ್ರವಾದಂಥ ಹೋರಾಟ ಮಾಡಿದ್ವಿ. ನಮ್ಮ ಭಾಗದ ಅಭಿವೃದ್ಧಿ ಸೂಚ್ಯಂಕ ಎತ್ತರಕ್ಕೆ ಹೋಗಬೇಕಾಗಿತ್ತು, ಎತ್ತರಕ್ಕೂ ಹೋಗಿಲ್ಲ. ಪರ್ಯಾಯವಾಗಿ ಅದರ ಬದಲಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಪಾತಾಳಕ್ಕೆ ಕುಸಿದಿದೆ. ನಂಜುಂಡಪ್ಪ ವರದಿಯ ಸಂದರ್ಭದಲ್ಲಿ ಇದ್ದ ಮಾನವ ಸೂಚ್ಯಂಕಕ್ಕಿಂತ ಗೋವಿಂದರಾವ್ ವರದಿಯ ಸೂಚ್ಯಂಕ ಇನ್ನು ಕೆಳಮಟ್ಟದಲ್ಲಿ ಗ್ರಾಫನ್ನು ತೋರುತ್ತಾ ಇದೆ. ಇದು ಒಂದು ಕಡೆಗಾದರೆ ಶಿಕ್ಷಕರಿಲ್ಲದ ಶಾಲೆಗಳು, 30,000 ಶಿಕ್ಷಕರಿಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ. 10,000 ಜನ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಹೇಳ್ತಕ್ಕಂಥ ಟೀಚರ್ಸ್ ಇಲ್ಲ. ವೈದ್ಯರಿಲ್ಲದ, ಡಾಕ್ಟರ್ ಇಲ್ಲದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಶಿಕ್ಷಕರಿಲ್ಲದ ಶಾಲೆಗಳು, ಉದ್ಯೋಗ. ನಮ್ಮ ಸರ್ಕಾರದಲ್ಲಿ 2,80,000 ಹುದ್ದೆಗಳು ಖಾಲಿಯಾಗಿವೆ. ಅದರಲ್ಲಿ ಸುಮಾರು 60,000ಕ್ಕಿಂತ ಹೆಚ್ಚು ಹುದ್ದೆಗಳು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಖಾಲಿವೆ. ಇವರು ಭಾಳ ದೊಡ್ಡ ಟೀಕೆ ಮಾಡಿ ನಿನ್ನೆ ಪೇಪರ್ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ನಾವು 15,000 ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ನಾವು ಒಂದು ಆದೇಶ ಹೊರಡಿಸಿದ್ದೀವಿ ಅಂತೇಳಿ. ಅದು ರಾವಣನ ಹೊಟ್ಟಿಗೆ ಕಾಸಿನ ಸುದ್ದಿ ಅಂತ ಹೇಳ್ತಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ 30,000 ಶಿಕ್ಷಕರಿಲ್ಲ. ಇವರು ಇಡೀ ರಾಜ್ಯಕ್ಕೆ 15,000 ಮಾಡಿದ್ರೆ ನಮ್ಮ ಪಾಲಿಗೆ ಬರೋದೆಷ್ಟು? ಈ ಎಲ್ಲ ಹಿನ್ನೆಲೆ ಒಳಗೆ ನಮಗೆ ಭಾಳ ನೋವಾಗಿದೆ. ಯಾರು ಸತತ ಭಾಳ ದೀರ್ಘ ಒಂದು ಕಮಿಟ್ಮೆಂಟ್ನಿಂದ ಹೋರಾಟ ಮಾಡಿದ್ವಿ 371 ಸಲುವಾಗಿ, ನಾವು ತಪ್ಪು ಮಾಡಿದ್ವಿ ಅಂತ ಅನಿಸ್ತಾರೆ. ಏನಂದರೆ 371 ಸಿಕ್ತು, ಇನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ್ಯದ ಬಾಗಿಲು ತೆಗೆದುಬಿಡ್ತು, ಇನ್ನೆಲ್ಲ ಸುಭಿಕ್ಷೆ ಆಗಿಬಿಡ್ತು. ನಮ್ಮೆಲ್ಲ ಹುಡುಗಿ 80% ನೌಕರಿ ಸಿಕ್ಬಿಟ್ರು. ನಮ್ಮ ಜನರಿಗೆಲ್ಲ ಇಂಜಿನಿಯರಿಂಗ್, ಮೆಡಿಕಲ್ ಸಿಕ್ಕಾವೆ ಇಲ್ಲ ಅಂತ ಸಿಕ್ಬಿಟ್ಟು ನಮ್ಗೇನು ಕೆಲಸ ಇಲ್ಲ ಅಂತ ಆರಾಮ್ ಮಕ್ಕೊಂಡ್ಬಿಟ್ಟಿವಿ ನಾವು ಹೋರಾಟಗಾರರು. ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಇವತ್ತು ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ.
5,000 ಕೋಟಿ ಅನುದಾನ 2025-26ರಲ್ಲಿ ಕೇವಲ 800 ಕೋಟಿಗೆ ಮಾತ್ರ ಇದುವರೆಗೂ ಅವ್ರು ಮಾಡಿದ್ದೆ ಅನ್ನೋದ್ರೆ 800 ಕೋಟಿಗೆ ಒಂದು ಕ್ರಿಯಾ ಯೋಜನೆ ಮಾಡಿದ್ದಾರೆ. ಇನ್ನೊಂದು ದುರ್ಬಳಕೆಯ ಬಗ್ಗೆ ಹೇಳಬೇಕಾದ್ರೆ ಗುಲ್ಬರ್ಗ ಮತ್ತು ಬೀದರಿನ ವಿಮಾನಯಾನಕ್ಕೆ 12 ಕೋಟಿ ರೂಪಾಯಿ ಏನಪ್ಪ ಅಂದರೆ ಇವ್ರು ಸಬ್ಸಿಡಿ ಕೊಡ್ತಾರೆ. ಏನು ನಮ್ಮ ಕೂಲಿಕಾರರು ಗುಳೆ ಹೋಗ್ತಾರಲ್ಲ ಅವ್ರು ಹೋಗ್ತಾರೆ ವಿಮಾನದಾಗ. ಈ ಶಾಸಕರು ಇಂಡಸ್ಟ್ರಿಯಲ್ಲಿ ಓಡಾಡಲಿಕ್ಕೆ ಕನ್ನಡ ಹ್ಯೂಮನ್ ಡೆವಲಪ್ಮೆಂಟ್ ಇರೋ ರೊಕ್ಕನ ಇವತ್ತು ವಿಮಾನಯಾನಕ್ಕೆ ಕೊಡ್ತಕ್ಕಂಥ ಅವಿವೇಕತನವನ್ನು ಇವ್ರು ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಎಲ್ಲ ಕಡೆಗೂ ಬಸ್ ತಗೋಬೇಕಾದ್ರೆ ಜನರಲ್ ಬಜೆಟ್ ಅಂತೆ, ನಮ್ಮಲ್ಲಾದರೆ ಎಲ್ಲ KKR ಫಂಡ್ ಬಸ್ ತಗೋತಾರೆ. ಆಮೇಲೆ KPS ಶಾಲೆಗಳನ್ನು ಮಾಡಿದ್ದಾರೆ. ಶಾಲೆಗಳನ್ನು ಮಾಡಿ ಸುತ್ತಿರ್ತಕ್ಕಂಥ ಹಲವು ಸಣ್ಣ ಶಾಲೆಗಳನ್ನು ಮುಚ್ಚಿ ಇಲ್ಲಿ ಶಿಕ್ಷಣ ಬರ್ಬಾದ್ ಮಾಡಿ ಕೊಂಡರಲ್ಲ, ಅದನ್ನು ಕೂಡ KKR. ಈ ಸಂದರ್ಭದಲ್ಲಿ ಪ್ರಮುಖರಾದ ಚಾಮರಸ್ಮಾಲಿ ಪಾಟೀಲ್, ಹರವಿ ನಾಗನಗೌಡ, ವೀರಣ್ಣ ಭಂಡಾರಿ, ಜಾನ್ ವೆಸ್ಲಿ, ಬಿ ಬಸವರಾಜ್, ಬೂದೆಪ್ಪ, ಆರ್ ಬಸವರಾಜ್, ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ಆದಿಕವಿ ಮಹರ್ಷಿ ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗೆ ವಿಶ್ವವಿದ್ಯಾಲಯ ಕುಲಪತಿ ಗೈರಿನಲ್ಲಿ ಇದ್ದರೂ ಸಿಂಡಿಕೇಟ್ ಸಭೆಯನ್ನು ನಡೆಸಿ 63 ಕೋಟಿ ರೂಪಾಯಿಗಳ ಆಯವ್ಯಯ ಮಂಡಿಸಿರುವುದು ಕಾನೂನು ಬಾಹಿರವಾಗಿದೆ ಎಂದು ಕರ್ನಾಟಕ ನಾಯಕರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರವಿಕುಮಾರ್ ನಾಯಕ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇ 21ರಂದು ವಿಶ್ವವಿದ್ಯಾಲಯ 2026-27ನೇ ಸಾಲಿನ ಅಂದಾಜು ಆಯವ್ಯಯದ ಬಗ್ಗೆ ಸಿಂಡಿಕೇಟ್ ಸಭೆ ನಡೆದಿದ್ದು, ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ್ ಕೆಳಗಿನಮನಿ ಅವರ ಅನುಪಸ್ಥಿತಿಯಲ್ಲಿ ಸಭೆಯನ್ನು ನಡೆಸಿದ್ದು ಅನುಮಾನಾಸ್ಪದವಾಗಿದೆ ಎಂದರು. ಇದಕ್ಕೂ ಮೊದಲು ವಿಶ್ವವಿದ್ಯಾಲಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮೀಣ ಶಾಸಕರು ಭೂಮಿ ಪೂಜೆ ನೆರವೇರಿಸಿದ್ದು, ಆ ಕಾರ್ಯಕ್ರಮದಲ್ಲಿ ಕುಲಪತಿಗಳು ಹಾಜರಿದ್ದು, ನಂತರ ಅತಿಥಿ ಉಪನ್ಯಾಸಕರು ಮನವಿ ಸಲ್ಲಿಸಲು ಬಂದಾಗ ಖುದ್ದು ಶಿವಾನಂದ್ ಕೆಳಗಿನಮನಿ ಅವರು ಮನವಿಯನ್ನು ಸ್ವೀಕರಿಸಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದ ಕುಲಪತಿಗಳು ಅದೇ ದಿನವೇ ನಡೆದ ಸಿಂಡಿಕೇಟ್ ಸಭೆಗೆ ಏಕೆ ಗೈರಾಗಿದ್ದಾರೆ ಎಂದು ತಿಳಿಯುತ್ತಿಲ್ಲ. ಇದು ಕರ್ತವ್ಯ ಲೋಪವಾಗಿದೆ ಎಂದು ಆರೋಪ ಮಾಡಿದರು. ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿ ಅವರು ರಜೆಯಲ್ಲಿ ಇರುವ ಕಾರಣ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕ ಸುಯಮೀಂದ್ರ ಕುಲಕರ್ಣಿ ಅವರು ಪ್ರಭಾರಿ ಹಣಕಾಸು ಅಧಿಕಾರಿಯಾಗಿ ಆಯವ್ಯಯ ಮಂಡಿಸಿದ್ದಾರೆ. ರಾಜ್ಯಪಾಲರು ಕೂಡಲೇ ವಿಶ್ವವಿದ್ಯಾಲಯ ಕುಲಪತಿ ಶಿವಾನಂದ್ ಕೆಳಗಿನಮನಿ ಹಾಗೂ ಪ್ರಭಾರಿ ಹಣಕಾಸು ಅಧಿಕಾರಿ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಬೇಕು ಮತ್ತು ನ್ಯಾಯಾಂಗ ತನಿಖೆ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸಿಂಡಿಕೇಟ್ ಸಭೆಗೆ ಅಧ್ಯಕ್ಷರು VC ಅವರು, ಸಿಂಡಿಕೇಟ್ ಸಭೆಗೆ ಅವರು ಅಧ್ಯಕ್ಷ ಗೈರಾಗಿದ್ದಾರೆ. ಆದರೂ ಸಹ ಸಿಂಡಿಕೇಟ್ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ MLA ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ VC ಅವರು. ಆಮೇಲೆ ಅತಿಥಿ ಉಪನ್ಯಾಸಕರು ಮನವಿ ಪತ್ರ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಹಾಜರಿದ್ದಾರೆ. ಆದರೆ ಸಿಂಡಿಕೇಟ್ ಮೀಟಿಂಗ್ ಯಾಕೆ ಹೋಗಿಲ್ಲ ಅವರು ಅನ್ನೋದು ನಮ್ಮ ಎಕ್ಸ್ಟ್ರಾ ಪ್ರಶ್ನೆ. ಆಮೇಲೆ ಅವರು ಬೇಕೇ ಬೇಕು, ಅವ್ರು ಇಲ್ಲದೆ ಸಿಂಡಿಕೇಟ್ ಮೀಟಿಂಗ್ ಮಾಡಲೇಬಾರದು. ಆಮೇಲೆ ನಿನ್ನೆ ಮಾಡಿದ ಸಿಂಡಿಕೇಟ್ ಮೀಟಿಂಗಲ್ಲಿ ಅವರು ವಾರ್ಷಿಕ ಆಯವ್ಯಯವನ್ನು ಮಂಡಿಸಿದ್ದಾರೆ. ಯಾರು ವಿಶ್ವವಿದ್ಯಾಲಯದವರು ಸುಮಾರು 63 ಕೋಟಿ ರೂಪಾಯಿ ಆಯವ್ಯಯವನ್ನು ಮಂಡಿಸಿದ್ದಾರೆ. ಒಂದು ಕ್ಯಾಬಿನೆಟಲ್ಲಿ ಒಬ್ಬ CM ಇಲ್ಲದೆ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಕ್ಕೆ ಸಾಧ್ಯನಾ? ಬಹಳ ಮುಖ್ಯವಾದ ವಿಷಯ ಇದು. ಇವ್ರು ಹೆಂಗಂತಂದ್ರೆ, ನಾವು ಮನಸ್ಸಿಗೆ ಬಂದಾಗ ಮಾಡ್ತೀವಿ, ನಮ್ಗೆ ಯಾರು ಪ್ರಶ್ನೆ ಮಾಡೋನಿಲ್ಲ, ನಮ್ಮದೇ ರೂಲು. ಅದೇನು ಸಾಧ್ಯ ಆಗುತ್ತೆ? VC ಇರಲೇಬೇಕಲ್ಲ ಅದರ ಮೀಟಿಂಗಿಗೆ. ಅವ್ರಿಲ್ಲದೆ ಹಣಕಾಸು ಅಧಿಕಾರಿ ಇರುವಂತಹ ಪ್ರಭಾರಿ ಡಾಕ್ಟರ್ ಸುಮೀಂದ್ರ ಕುಲಕರ್ಣಿ ಅವ್ರು ಮಂಡಿಸ್ತಾರೆ ಬಜೆಟ್ ಅನ್ನು. ಮಂಡಿಸಿ ಎಲ್ಲರಿಂದ ಸಹ ಅನುಭವ ತಗೋತಾರೆ. ಅವರು ಮತ್ತೆ ಇನ್ನೊಬ್ರು ಇದ್ದಾರೆ ಡಾಕ್ಟರ್ ಚೆನ್ನಪ್ಪ ಅಂತೇಳಿ, ಅವರು ಕುಲ ಸಚಿವರು, KS ಅಧಿಕಾರಿಗಳು, ಸೀನಿಯರ್ ಸೂಪರ್ ಟೈಮ್ ಸ್ಕೇಲ್ ಅಂತ ಇದೆ. ಇವರಿಬ್ಬರು ಸಹ ಏನ್ ಮಾಡ್ತಾರೆ ಅಂತಂದ್ರೆ, VC-ನ ಬಿಟ್ಟು ತಾವೇ ಮಾಡ್ತಾರೆ ಸಿಂಡಿಕೇಟ್ ಮೀಟಿಂಗ್ ಅನ್ನ. VC ಅನ್ನೋರು ಇದಕ್ಕೊಂದು ಅಧ್ಯಕ್ಷರು, ಒಂದು ಸಮಿತಿ ಅವರೇ ಮಾಡ್ಕೊಂಡಿದ್ದಾರೆ. VC ಅನ್ನೋರು ಈ ಸಮಿತಿಗೆ ಅಧ್ಯಕ್ಷರು, ಅಧ್ಯಕ್ಷರನ್ನ ಬಿಟ್ಟು ಮೀಟಿಂಗ್ ಮಾಡ್ತಾರೆ. ನಿನ್ನೆ ಪತ್ರಿಕೆಯಲ್ಲಿ ಸಹ ಬಂದಿತ್ತು, ಆ ನೆಲೆ ನಾನು ನೋಡಿದ್ದೆ. ನಾನು ಒಟ್ಟಾರೆ ವಿಶ್ವವಿದ್ಯಾಲಯದ ಎಲ್ಲ ನಿಯಮಗಳನ್ನು ಗಾಳಿ ತೋರ್ತಾರೆ. ಅವರು ಕೆಲವರು ಅಂತಾರೆ, ರಾಯಚೂರೆಲ್ಲ ದಡ್ರಿದ್ದಾರೆ, ನಮ್ಮನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ ಅನ್ನೋಂಥ ಮಾತು ಕೂಡ ಕೇಳ್ತಾ. ಸೊ ಹಾಗಾಗಿ ದಯವಿಟ್ಟು ನಾನು ಮಾಡುವಂತಹ ಆರೋಪ ಸುಳ್ಳ ಸತ್ಯ ಅನ್ನೋದು ನೀವೇ ನೇರವಾಗಿ ಕೇಳ್ಬೋದು ಅವ್ರಿಗೆ. ರವಿಕುಮಾರ್ 3 ಸಲ ಪ್ರೆಸ್ ಮೀಟ್ ಮಾಡಕತ್ತಾನೆ, ನೀವು ಯಾಕೆ ಮೌನ ವಹಿಸ್ತೀರಿ ನೀವು ಹಂಗಾರೆ? ಇಲ್ಲ, ಅವರು ಬರಲಿ ಪ್ರೆಸ್ ಮೀಟ್ ಮಾಡಕ್ಕೆ, ಡಿಬೇಟ್ ಆಗಲಿ ಬೇಕಿರಲಿಲ್ಲ ಚಾಲೆಂಜಿಗೆ. ನಾನು ಮಾಡೋ ಆರೋಪ ಸುಳ್ಳನ್ನ ಸತ್ಯ ಅನ್ಕೊತಾಗುತ್ತೆ. ಎಲ್ಲಿವರೆಗೆ ನಿಯಮಗಳನ್ನು ದಾರಿ ಹೋಗ್ತಾರೆ ಇವರು. ಸೊ ಹಾಗಾಗಿ ನೀವೆಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಇದನ್ನ ತಮ್ಮ ಪತ್ರಿಕೆಯಲ್ಲಿ ಚೆನ್ನಾಗಿ ಮೂಡಿಬರಂಗ ಮಾಡ್ರಿ.
ನನ್ನ ಆರೋಪದಲ್ಲಿ ಏನಾದರೂ ಸುಳ್ಳಿರ್ತಂದ್ರೆ ಅವರು ಪ್ರಶ್ನೆ ಮಾಡಲೇಬೇಕಾದಂಗೆ ಇಲ್ಲಿ ಈಗಾಗಲೇ ಸಾಕ್ಷಿ ತೋರಿಸಿದೆ. ನಿನ್ನೆ ಶಾಸಕರ ಕಾರ್ಯಕ್ರಮ ಇತ್ತು. ಈ ಶೆಡ್ಯೂಲ್ ಪ್ರಕಾರ VCಯಲ್ಲಿ ಅಟೆಂಡ್ ಆಗ್ತಾರೆ. ಮುಖ್ಯವಾಗಿ ಸಿಂಡಿಕೇಟ್ ಮೀಟಿಂಗ್ ಯಾಕೆ ಗೈರಾಗಿರತ್ತ ಅಂತ ಅವ್ರು ಇಲ್ಲದೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮಾಡ್ಬೋದು ಅಂತಂದ್ರೆ ಅವ್ರು ಊರಲ್ಲಿಲ್ಲ ಅಂತಂದ್ರೆ ಸಿಂಡಿಕೇಟ್ ಸಭೆಯ ಹಿರಿಯ ಸದಸ್ಯರನ್ನು ಒಬ್ಬರು ನೇಮಕ ಮಾಡ್ಬೇಕು. ಅದಕ್ಕೆ ಅದನ್ನು ಮಾಡಿಲ್ಲ ಅವರು. ಶಾಸಕರ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ, ಅತಿಥೋಪನ್ಯಾಸಕರು ಮನವಿ ಪತ್ರ ಕೊಟ್ಟಾಗ ಹಾಜರಿರ್ತಾರೆ. ಮುಖ್ಯವಾಗಿ ಹಣಕಾಸಿನ ಆಯವ್ಯಯ ಮಂಡಿಸುವಾಗ VC ಅವರು ಗೈರಾಗಿರ್ತಂದ್ರೆ ಏನರ್ಥ ಇದೆ? ಎಲ್ಲಿ ಹೊಟ್ಟಿದೆ ಕಾನೂನು ಅನ್ನೋ ಪ್ರಶ್ನೆ ಇದೆಲ್ಲ. ಏನು ಕಾರಣ ಅವ್ರು ಶಾಸಕರ ಕಾರ್ಯಕ್ರಮ ಬೆಳಿಗ್ಗೆ 9:45 ಆಮೇಲೆ ಇವರು 11:45 ಅತಿಥೋಪನ್ಯಾಸಕರು ಕೊಟ್ಟಿದ್ದಾರೆ. ಅಲ್ಲೇ ಮೇಲೆ ಇದೆ ಮೀಟಿಂಗ್, ಇವರು ಹೋಗಿಲ್ಲ. ಕಾರಣ ನನಗನ್ಸಿದ ಮಟ್ಟಿಗೆ ನಾನು ಹಿಂದಕ್ಕೆ ಈ ಒಂದು ಅಕ್ರಮ ನೇಮಕಾತಿಯಲ್ಲಿ ಸಿಂಡಿಕೇಟ್ ಸದಸ್ಯರು ಶಾಮೀಲ್ ಆಗಿದ್ದಾರೆ ಅಂತ ಆರೋಪ ಮಾಡಿದ್ದೇನೆ. ಅದರಲ್ಲಿ ಒಂದು 2-3 ಸಿಂಡಿಕೇಟ್ ಸದಸ್ಯರು ಪ್ರಾಮಾಣಿಕವಾಗಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡ್ತಾರಂತ ಭಯ ಅವರಿಗೆ. ಯಾಕಂದ್ರೆ ಇದನ್ನು ನಮ್ಮ ಮೇಲೆ ಆರೋಪ ಮಾಡ್ತಾರೆ ರವಿಕುಮಾರ್. ಸೊ ನಾವೆಲ್ಲಿ ಶಾಮೀಲ್ ಆಗಿದ್ದೀವಿ ಸಿಂಡಿಕೇಟ್ ಮೆಂಬರ್ಗಳು? ನೀವು ಉತ್ತರ ಕೊಡ್ಬೇಕು. ನೀವು VC ಅವರು ಪ್ರಶ್ನೆ ಮಾಡ್ಬೇಕಂದ್ರೆ ಅಲ್ಲಿ ಸಭೆಗೆ ಹೋಗಿ ಪ್ರಶ್ನೆ ಮಾಡ್ಬೇಕಂತ ಹೇಳಿದ್ರಲ್ಲ, ನೇರವಾಗಿ ಪ್ರಶ್ನೆ ಅಲ್ಲ, ಸಿಂಡಿಕೇಟ್ ಸಭೆಯಲ್ಲಿ ಅಂದ್ರೆ ಒಂದು ಇದು ಬರುತ್ತೆ. ಈಗ ಅವ್ರು ವೈಯಕ್ತಿಕವಾಗಿ ಮಾಡಿರುವಂತ ವಿಷಯ ವೈಯಕ್ತಿಕವಾಗಿ ಒಂದು ಕೆಲಸ ಹೇಳಿ ಬಂದ ಹೋಗಿದ್ದವರಿಗೆ ಆದ್ರೂ ಸಿಂಡಿಕೇಟ್. ಈ ಸಂದರ್ಭದಲ್ಲಿ ಪ್ರಮುಖರಾದ ರಂಗನಾಥ್, ಕೆ ಶರಣು ನಾಯಕ್, ಜಾನ್ಸನ್, ಶ್ರೀಕಾಂತ್, ಬಸನಗೌಡ, ಬಸವರಾಜ್, ಮೌನೇಶ್ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಮಹಾನಗರ ಪಾಲಿಕೆ ಸ್ವಚ್ಛ ಸರ್ವೇಕ್ಷಣ್ 2026 ಮೌಲ್ಯ ಮಾಪನದ ಅಡಿಯಲ್ಲಿ ಗಾರ್ಬೇಜ್ ಸಿಟಿ GFC 3 ಸ್ಟಾರ್ ರೇಟಿಂಗ್ ರಾಯಚೂರು ಮಹಾನಗರ ಪಾಲಿಕೆಯ ಅರ್ಜಿ ಸಲ್ಲಿಸುತ್ತಿದ್ದು, ಸಾರ್ವಜನಿಕರು ಪಾಲಿಕೆಯೊಂದಿಗೆ ಕೈಜೋಡಿಸಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಮನವಿ ಮಾಡಿದ್ದಾರೆ. ಎಲ್ಲ ನಾಗರಿಕರು ಪರಿಣಾಮಕಾರಿ ಘನತ್ಯಾಜ್ಯ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸ್ವಚ್ಛತೆಯ ಮಾನದಂಡಗಳನ್ನು ಕಾಪಾಡಿಕೊಳ್ಳಲು ನಗರವು ಸಾಕಷ್ಟು ತ್ಯಾಜ್ಯ ಸಂಸ್ಕರಣಾ ಸೌಲಭ್ಯಗಳನ್ನು ಸ್ಥಾಪಿಸಿದೆ. ಸರಿಯಾದ ತ್ಯಾಜ್ಯ ವಿಂಗಡಣೆ ಪದ್ಧತಿಗಳನ್ನು ಅನುಸರಿಸುವ ಮೂಲಕ ಮತ್ತು ನಗರವನ್ನು ಸ್ವಚ್ಛ ಮತ್ತು ನೈರ್ಮಲ್ಯವಾಗಿಡಲು ಕೊಡುಗೆ ನೀಡುವ ಮೂಲಕ ಈ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಎಲ್ಲ ಮೂಲದಲ್ಲಿಯೇ ತ್ಯಾಜ್ಯ ವಿಂಗಡಣೆ ಕಡ್ಡಾಯವಾಗಿದ್ದು, ದಯವಿಟ್ಟು ನಿಮ್ಮ ಮನೆಯಲ್ಲಿಯೇ ಒಣಕಸ ಮತ್ತು ಹಸಿ ಕಸವನ್ನು ಪ್ರತ್ಯೇಕವಾಗಿ 2 ಡಬ್ಬಗಳಲ್ಲಿ ಸಂಗ್ರಹಿಸಿ ನಗರಸಭೆಯ ವಾಹನ ಬಂದಾಗ ಮಾತ್ರ ಹೊರಗಿಡಬೇಕು. ಒಣಕಸವನ್ನು ಪ್ಲಾಸ್ಟಿಕ್, ಕಾಗದ, ಗಾಜು ಎಂದು ಪ್ರತ್ಯೇಕಿಸಿದರೆ ಅದು ಮರುಬಳಕೆಗೆ ಸಹಕಾರಿಯಾಗುತ್ತದೆ. ರಸ್ತೆ, ನಾಲಾ, ಖಾಲಿ ಜಾಗಗಳಲ್ಲಿ ಕಸ ಎಸೆಯುವುದನ್ನು ತಪ್ಪಿಸಿ ಸ್ವಚ್ಛತೆಗಾಗಿ ಇರಿಸಲಾಗಿರುವ ತೊಟ್ಟಿಗಳನ್ನು ಮಾತ್ರ ಬಳಸಬೇಕು. ಪ್ಲಾಸ್ಟಿಕ್ ನಿಷೇಧವನ್ನು ಪಾಲಿಸಬೇಕು. ಶಾಪಿಂಗ್ಗೆ ಹೋದಾಗ ಬಟ್ಟೆಯ ಚೀಲಗಳನ್ನು ಬಳಸಬೇಕು. ನಿಮ್ಮ ಸುತ್ತಮುತ್ತಲಿನ ಕಸ ತುಂಬಿಕೊಂಡಿದ್ದರೆ, ಸಾರ್ವಜನಿಕರ ಸ್ಥಳ ಅಶುದ್ಧವಾಗಿದ್ದರೆ ಅದರ ಫೋಟೋ ತೆಗೆದು ಸ್ವಚ್ಛತಾ ಆ್ಯಪ್ ಅಥವಾ ಮೈಗೌ ಆ್ಯಪ್ ಮೂಲಕ ದೂರ ನೋಂದಾಯಿಸಬಹುದಾಗಿದೆ. ಇದರಿಂದ ಸಮಸ್ಯೆ ಪರಿಹಾರವಾಗುವುದರ ಜೊತೆಗೆ ನಮ್ಮ ನಗರದ ದೂರು ನಿವಾರಣಾ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ಸ್ವಚ್ಛತಾ ಸಂಬಂಧಿ ನಿಮ್ಮ ಅಭಿಪ್ರಾಯವನ್ನು ವೋಟ್ವರ್ಗ ಮೈ ಸಿಟಿ ಆ್ಯಪ್ ಮೂಲಕ ದಾಖಲಿಸಿ. ನಾಗರಿಕ ಪ್ರತಿಕ್ರಿಯೆ ಸರ್ವೇಕ್ಷಣೆಯಲ್ಲಿ ಪ್ರತ್ಯೇಕ ಅಂಕಗಳು ಇದ್ದು, ನಿವಾಸಿಗಳು ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ನೀಡುವಂತೆ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
Station Road, Raichur. Mobile 8123535300. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753899626.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪತ್ರಕರ್ತರು ಕೇವಲ ತಮ್ಮ ವೃತ್ತಿ ಮಾತ್ರವಲ್ಲದೆ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಒತ್ತಡಗಳ ನಡುವೆ ಕೆಲಸ ಮಾಡುತ್ತಾ ಮಕ್ಕಳ ಉಜ್ವಲ ಭವಿಷ್ಯಕ್ಕೂ ಶ್ರಮಿಸಬೇಕು. ಪತ್ರಕರ್ತರ ಮಕ್ಕಳಿಗೆ ವಿದ್ಯೆಗೆ ಪ್ರೋತ್ಸಾಹ ನೀಡಲು ಪತ್ರಕರ್ತರ ಸಂಘಗಳು ಸಹಕಾರದ ಮೇಲೆ ಒತ್ತಡ ಹಾಕಬೇಕು ಎಂದು ಹಿರಿಯ ಪತ್ರಕರ್ತ ಸುಶೀಲೇಂದ್ರ ಸೋದೆಗಾರ್ ಸಲಹೆ ನೀಡಿದರು. ಅವರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಧ್ಯಮ ವರ್ಗದಿಂದ ಅನೇಕ ಪತ್ರಕರ್ತರು ಬಂದಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶುಲ್ಕ ಕಟ್ಟುವಷ್ಟು ಆರ್ಥಿಕ ಸಾಮರ್ಥ್ಯ ಇರುವುದಿಲ್ಲ. ಎಲ್ಲರೂ ಸೇರಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅಗತ್ಯ ನೆರವು ಸಿಗುವಂತೆ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಪತ್ರಕರ್ತರ ಮಕ್ಕಳಿಗೆ ನೆರವು ಕೊಡಿಸುವಂತೆ ಹೇಳಿದರು. ಶಾಲೆ ಮಕ್ಕಳನ್ನ ಓದ್ತಾ ಇದ್ವಿ. ಆ ಮಕ್ಕಳಿಗೆ ಹೇಳೋದಕ್ಕೆ ಫೀಸ್ ಕಟ್ಟಕ್ಕೆ ತೊಂದರೆ ಆಗಲ್ಲ. ಅಂತ ಶಾಲೆಯೂ ಆಗ್ತದೆ. ಒಂದು ಗಂಡ ಹೆಂಡತಿ ಎರಡು ಮಕ್ಕಳು ಅಷ್ಟು ನಿವಾಸದಿಂದ ಆ ಶಾಲೆ ಆಗುತ್ತೆ ಅಂತ ಪರಿಸ್ಥಿತಿ ನಮ್ದಿರ್ತದೆ. ಅದು ಯಾರಿಗೆ ಗೊತ್ತಿರೋದು. ನಾವು ಈಗ ಕೆಲವು ನಾವು 1980 ಇಸ್ವಿಯಲ್ಲಿ ನಾವು ಲೆಕ್ಕ ಹಾಕಿದ್ರೆ ಭಾಳ ಕಷ್ಟ ಇತ್ತು. ನಾವು ನಮಗೆ ಸ್ಯಾಲ್ರಿ $100 ಇತ್ತು. $100ದಾಗ ನಾನು ಏನು ಮೇಂಟೈನ್ ಮಾಡಿ. ಅದಕ್ಕೆ ನಮ್ಮೆಲ್ಲ ಪತ್ರಕರ್ತ ಬಾಂಧವರು ಸ್ನೇಹಿತರು ಎಲ್ಲರೂ ನಮ್ಮ ಜೊತೆಯಲ್ಲೇ ಇರದೆ ಒಂದು ಈ ಮಕ್ಕಳನ್ನು ವಿದ್ಯಾಭ್ಯಾಸ ಹೆಚ್ಚು ಒತ್ತು ಕೊಡಬೇಕು, ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಆ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸಲಿಕ್ಕೆ ಏನು ಗೆಲ್ಲಬೇಕಾಗಿತ್ತು ಈ ನೆರವು ಸಿಗುವಲ್ಲಿ ನಾವು ನೆರವು ಸಂಘಟನೆಗಳು ಸರ್ಕಾರದ ಒಂದು ಆರ್ಥಿಕ ನೆರವು, ಪತ್ರಕರ್ತರ ಮಕ್ಕಳಿಗೆ ಆರ್ಥಿಕ ನೆರವು, ದೊಡ್ಡ ಓದಿಗೆ ಹೆಚ್ಚಿನ ಅಮೌಂಟ್ ಫೀಸ್ ಬದುಕಾಗದೆ ಅದಕ್ಕೆ ಬಿಟ್ಟು ಉದಾಹರಣೆಗಳು ಶಾಲಾ ಮಕ್ಕಳು. ಹೀಗಾಗಿ ಇವೆರಡೂ ಸಂಘಟನೆಗಳು ಒಟ್ಟಾಗಿ ನಮ್ಮ ಪತ್ರಕರ್ತರ ಹಿತವನ್ನು ಕಾಪಾಡಿ. ಇನ್ನೋರ್ವ ಹಿರಿಯ ಪತ್ರಕರ್ತ ಕೆ ಸತ್ಯನಾರಾಯಣ ಮಾತನಾಡಿ, ಸಮಾಜದಲ್ಲಿ ಅಂಕುಡೊಂಕುಗಳಿಗೆ ಪರಿಹಾರ ಹುಡುಕುವ ಜೊತೆಗೆ ಕುಟುಂಬ ನಿರ್ವಹಣೆ ಮಾಡಲು ಎಲ್ಲರೂ ಶ್ರಮ ಪಡುತ್ತಾರೆ. ಗೀಳ್ನ ಅನೇಕ ಕಾರ್ಯಕ್ರಮದ ಮಧ್ಯೆ ಮೊದಲ ಕಾರ್ಯಕ್ರಮ ಇದಾಗಿದೆ. ಮಕ್ಕಳಿಗೆ ಪಾಲಕರ ಕ್ಷೇತ್ರದಲ್ಲಿ ಸಿಗುವ ಗೌರವ ಖುಷಿ ಇಮ್ಮಡಿಯಾಗಿದೆ ಎಂದರು. ಮಕ್ಕಳ ಕುಟುಂಬಕ್ಕೆ ಹುದ್ದೆ ಬಗ್ಗೆ ಮಾಹಿತಿ ನೀಡಬೇಕು. ಸಮಾಜದಲ್ಲಿ ನಮಗೆ ಸಿಗುವ ಗೌರವದ ಜೊತೆಗೆ ಅವರ ಮಕ್ಕಳಿಗೆ ಇನ್ನಷ್ಟು ಪೂರಕ ಕಾರ್ಯಕ್ರಮ ಮಾಡಲಿ ಎಂದು ಸಲಹೆ ನೀಡಿದರು. ಆ ಒಂದು ಗುರುತಿಸುವಂತ ಪ್ರಯತ್ನ ಆಗಬೇಕು. ಆಮೇಲೆ ಇನ್ನು ಉಳಿದವರಿಗೆ ಇದು ಒಂದು ಮಾರ್ಗದರ್ಶನ ಆಗಬೇಕು, ಪ್ರೇರಣೆ ಆಗಬೇಕು. ಈ ರೀತಿಯಲ್ಲಿ ಕೂಡ ನಾವು ಉತ್ತಮ ಸಾಧನೆ ಮಾಡಬೇಕು ಅನ್ನೋದ ಒಂದು ಕೆಲಸ ಮಾಡಲಿ ಅನ್ನೋದು ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಹಮ್ಮಿಕೊಂಡಿರೋದು ಅತ್ಯಂತ ಉತ್ತಮವಾದಂಥದ್ದು. ಇಂಥ ಕಾರ್ಯಕ್ರಮಗಳ ಮೂಲಕ ಕುಟುಂಬ ಮತ್ತು ಮಕ್ಕಳು ನಾವು ನಮ್ಮ ಪ್ರೊಫೆಷನ್ ಬಗ್ಗೆ ಕೂಡ ನಮ್ಮ ಕುಟುಂಬಕ್ಕೆ ಹೇಳಕ್ ಸಾಧ್ಯ ಆಗುತ್ತೆ. 24 ಗಂಟೆ ಮನೆ ಫೋನ್ ಮಾತಾಡ್ತಿರ್ತೀವಿ, ಮನೆ ಬೈತಿರ್ತಾರೆ, ಏನು ಕೆಲಸ ಎಲ್ಲ ಮನೆಯೆಲ್ಲ ಬಂದ ಹೋದ. ಬಟ್ ಇಲ್ಲಿ ಬಂದಾಗ ನಿಮ್ಗೆ ಅನಿಸ್ತದೆ ಇಷ್ಟೆಲ್ಲ ಐತಿ, ಜವಾಬ್ದಾರಿ ಐತೆ ಅನ್ಬಾರ್ದು ಅನ್ನಂಗೆ ಇರುತ್ತಲ್ಲ. ಅದಕ್ಕೆ ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ನಮ್ಮ ಸಮಾಜದಲ್ಲಿ ನಮ್ಮ ವೆಂಕಟೇಶ್ವರ ಹೇಳಿದ್ರೆ ಸಮಾಜದಲ್ಲಿ ಬಹಳ ದೊಡ್ಡ ಗೌರವ ಇರ್ತದೆ. ಕುಟುಂಬದಲ್ಲಿ ನಮ್ಮದೇನು ಪರಿಸ್ಥಿತಿ ಅಂತಂದ್ರೆ ಬಹಳ ಬೇಜಾರು ಇರ್ತದೆ. ಎಲ್ಲಿರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ಅದು ಏನಾದರೂ ಗೊತ್ತಿಲ್ಲ, ಯಾವನೋ ಫೋನ್ ಮಾಡ್ತಾನೆ, ಯಾವನೋ ಏನು ಹೇಳ್ತಾನೆ ಇರ್ತದೆ. ಸೊ ಅಂಥ ಪರಿಸ್ಥಿತಿಯಿಂದ ನಮ್ಮ ಕುಟುಂಬದ ಮಧ್ಯೆ ನಾವು ಗೌರವಯುತವಾಗಿ ಬದುಕಲಿಕ್ಕೆ ಇಂಥ ಕಾರ್ಯಕ್ರಮಗಳು, ಈ ರೀತಿ ಒಂದು ವೇದಿಕೆಗಳು ಬಹಳ ಪೂರಕವಾಗ್ತವೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ರೀತಿ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಿ ಪ್ರತಿಭಾ ಪುರಸ್ಕಾರ ಜೊತೆಗೆ ಮಕ್ಕಳಿಗೆ ಇನ್ನಿತರ ಕಾರ್ಯಕ್ರಮಗಳನ್ನ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಅವ್ರಿಗೆ ಏನೋ ತರಬೇತಿಗಳನ್ನು ಮಾಡೋ ಮೂಲಕ ಅಂತ ಕೆಲಸವನ್ನು ಮಾಡಬೇಕು. ಪರೀಕ್ಷೆ ಸಂದರ್ಭದಲ್ಲಿ ಪತ್ರಕರ್ತರ ಮಕ್ಕಳಿಗೆ ನಮ್ಮಂತ ಗಿಲ್ಡ್ ಅಂತ ಒಂದು ವೇದಿಕೆ ಕಟ್ಟಡ ಇದೆ. ಇಲ್ಲಿ ಪತ್ರಕರ್ತರ ಮಕ್ಕಳಿಗೆ ಏನಾದರೂ ಬೇಕಾದಂತಹ ಒಂದು ಪರೀಕ್ಷೆಗೆ ಪೂರಕ ತಯಾರಿ ಬೇಕಾದಂತ ಅಂದ್ರೆ ಪೂರಕ ಪ್ರಕ್ರಿಯೆಗಳನ್ನು ಮಾಡುವಂತ ಪ್ರಯತ್ನಗಳ ಬಗ್ಗೆ ಒಂದು ಆಲೋಚನೆ ಮಾಡಲಿ ಅಂತೇಳಿ ನಾನು ಹೇಳ್ತಾನೆ. ನಾವು ಆ ವರದಿಯನ್ನು ಮಾಡಿದ್ದು ಅನೇಕ ಸಲ ಮಾಡಿದ್ದೇವೆ. ಯಾಕೆ ನಮ್ಮ ನಗರದಲ್ಲಿರ್ತಕ್ಕಂಥ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಒಂದು ಆಲೋಚನೆಯನ್ನು ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿದಾಗ ನಮ್ಮೆಲ್ಲ ರಾಯಚೂರು ರಿಪೋರ್ಟ್ಸ್ಗಳನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಒಳ್ಳೆ ಕೆಲಸ ಮಾಡ್ರಿ, ತಪ್ಪೇನಿದೆ, ಮಕ್ಕಳನ್ನು ಪ್ರೋತ್ಸಾಹಿಸೋದು ತಪ್ಪೇನಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಆ ನಂತರ ಮಕ್ಕಳಿಗೆ ಕೇವಲ ಸನ್ಮಾನ ಮಾಡಿ ಹೂ ಕೊಟ್ಟು ಶಾಲೆ ಹಾಕಿ ಕಳಿಸಿದರೆ ಸಾಕ ಅನ್ನುವಂಥ ಪ್ರಶ್ನೆ ಮತ್ತೊಂದು ಬಾರಿ ಬಂತು ನಮ್ಮ ಮುಂದೆ. ನಾವು ಬಂದಾಗ ಅಧ್ಯಕ್ಷರು ಮತ್ತು
ನಾವು ಆಲೋಚನೆ ಮಾಡಿ ನಮ್ಮೆಲ್ಲ ತಂಡದ ಸದಸ್ಯರ ಮುಂದೆ ಪ್ರಸ್ತಾಪ ಮಾಡಿದಾಗ ಕೊಡಿ ಇರಲಿ, ಯಾಕಂದರೆ ನಾವು ನಮ್ಮ ಎಲ್ಲ ಪತ್ರಕರ್ತರಿಂದ ಬಂದಂಥ ಗೀಳಿಗೆ ಬಂದಂಥ ಅನುದಾನದಲ್ಲಿ ನಮ್ಮ ಪತ್ರಕರ್ತರ ಮಕ್ಕಳಿಗೆ ಒಂದಷ್ಟು ಪ್ರೋತ್ಸಾಹನ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿರೋದ್ರಿಂದ ನಾವು ಆರಂಭದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ ನೋಡೋಣ, ಆ ಸಂಖ್ಯೆಯನ್ನು ನೋಡಿ ಆ ಒಂದು ಅಮೌಂಟನ್ನು ನಿರ್ಧಾರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ತದನಂತರ ನಮಗೆ 2 ವಿದ್ಯಾರ್ಥಿಗಳು ಸಿಕ್ಕಿರೋದ್ರಿಂದ ಈ ಬಾರಿ ನಾವು ತಲಾ 5,000 ರೂಪಾಯಿಗಳನ್ನು ಕೊಡ್ಬೋದು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನೋ ಕಾರಣಕ್ಕಾಗಿ ನಾವು ಆ ಪ್ರೋತ್ಸಾಹಧನವನ್ನು ಮಕ್ಕಳ ಹೆಸರಲ್ಲಿ ನಾವು ರಿಪೋರ್ಟ್ಸ್ಗಳನ್ನ ಚೆಕ್ ಮೂಲಕ ನೀಡ್ತಿದ್ದೀವಿ. ಇದು ಕೇವಲ ಮಕ್ಕಳನ್ನು ಪ್ರೋತ್ಸಾಹಿಸೋದು ಅಂತಂದರೆ ವಿದ್ಯೆ ನಮಗೆ ಪ್ರಮುಖವಾಗ್ತದೆ. ಮಕ್ಕಳು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ನಮ್ಮ ವಿಶೇಷವಾಗಿ ನಮ್ಮೆಲ್ಲ ಪತ್ರಕರ್ತರು ಯಾರೂ ನಾವೇನು ಉಳ್ಳವರಾಗಿರೋದಿಲ್ಲ, ಎಲ್ಲರೂ ಮಧ್ಯಮ ವರ್ಗದಿಂದ ಬಡತನದಿಂದ ಮೇಲೆ ಬಂದಂಥವೇ. ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೆಂಗೆ ಅಂತಂದರೆ, ನಾವು ನಮ್ಮ ಮಕ್ಕಳನ್ನು ಯಾವುದಾದ್ರೂ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಸೇರಿಸಬೇಕು ಅಂದರೆ ಅವ್ರಿಗೆ ಫೀಸ್ ಕಟ್ಟಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ನಮ್ಮ ಪತ್ರಕರ್ತರಲ್ಲಿ ಇದೆ. ಆದರೆ ಏನೇ ಕಷ್ಟಗಳಿದ್ದರೂ ಕುಟುಂಬದ ಜೊತೆಗೆ ಸೇರಿಕೊಂಡು ಮಕ್ಕಳ ಒಳ್ಳೆಯ ಭವಿಷ್ಯಕ್ಕಾಗಿ ನಾವು ಆ ಮಕ್ಕಳನ್ನು ವಿದ್ಯಾರ್ಜನೆ ಮಾಡಲಿಕ್ಕೆ ಒಂದಷ್ಟು ಒಳ್ಳೆಯ ಕಾಲೇಜುಗಳಿಗೆ ಸೇರಿಸುವಂಥದ್ದು ಆಗ್ತದೆ. ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಪತ್ರಕರ್ತರ ಮಕ್ಕಳು ಅಂದಾಕ್ಷಣ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ನಮಗೆಲ್ಲರಿಗೂ ಹೋದಲ್ಲೆಲ್ಲ ಮಕ್ಕಳು ನೋಡಿರ್ತಾರೆ, ವಿದ್ಯಾರ್ಥಿಗಳು ಕೂಡ ನಾವು ಕಾಲೇಜಲ್ಲಿ ಹೋದಾಗೆಲ್ಲ ನಮಸ್ಕಾರ ಅಂತಿರ್ತಾರೆ. ಅವು ಮಕ್ಕಳಿಗೆ ಏನು ಫೀಲ್ ಆಗ್ತಿರ್ತದೆ, ನಮ್ಮ ತಂದೆ ತಾಯಿಗೆ ಒಳ್ಳೆ ರೆಸ್ಪೆಕ್ಟ್ ಇದೆ ಮತ್ತು ಒಳ್ಳೆಯ ಸ್ಯಾಲ್ರಿ ಕೂಡ ಇರ್ತದೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಗೆ ಅಂಥ ಉತ್ತಮ ಒಂದು ಕೆಲಸ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗೆಲ್ಲ ಇವು ನಮ್ಮ ವಿಜಯ್ ಜಗನ್ಕಲ್ ಅವರು ಅಧ್ಯಕ್ಷರಾದ ನಂತರ ಈ ಒಂದು ನವೀಕರಣ ಮಾಡೋದಾಗಲಿ ಅಥವಾ ಮತ್ತು ಬೇರೆ ಬೇರೆ ಕೆಲಸಗಳು ಮಾಡೋದ್ರಾಗಲಿ ತಮಗೆಲ್ಲ ಗೊತ್ತಿದೆ. ಹಾಗೆಯೇ ಮುಂದೆ 2025 ವರ್ಷ ಸಂಘ ಸ್ಥಾಪನೆ ಆಗಿ 25 ವರ್ಷ ಆಗಿರೋದ್ರಿಂದ ಒಳ್ಳೆಯ ಒಂದು 6 ದಿನಗಳ ಕಾಲ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತೇಳಿ ಅವರ ಒಂದು ಆಲೋಚನೆ ಇದೆ. ಅದ್ರ ಜೊತೆಗೇ ಮತ್ತು ನಮ್ಮಲ್ಲಿ ಪತ್ರಕರ್ತರಿಗೆ ಇಲ್ಲಿ ಕೂತ್ಕೊಂಡ್ರೆ ಒಂದು ಟೀ ಕುಡಿಯೋದಕ್ಕೆ ವ್ಯವಸ್ಥೆ ಇಲ್ಲ, ಟಿಫಿನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ಏನು ಅವರೆಲ್ಲ ಎಷ್ಟು ವಿಚಾರ ಮಾಡಿಬಿಟ್ಟು ಇಲ್ಲೇ ಒಂದು ಸ್ಥಳೀಯವಾಗಿ ಒಂದು ನಮ್ಮದೇ ಆದಂಥ ಒಂದು ಕ್ಯಾಂಟೀನ್ ಯಾಕೆ ಮಾಡ್ಬಾರ್ದು ಅಂಬೋದು ಅವರ ಒಂದು ಆಲೋಚನೆ ಇದೆ. ಅದನ್ನು ಸಹ ಒಂದು ಕ್ಯಾಂಟೀನ್ ಮಾಡ್ಬೇಕಂತೇಳಿ ಅವರೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿಗೆ ಅನೇಕ ವಿಚಾರಗಳು ನಿಮಗೆಲ್ಲ ಗೊತ್ತಿದೆ. ಇನ್ಸೂರೆನ್ಸ್ ಆಗಲಿ ಅಥವಾ ಮೊನ್ನೆ ಇತ್ತೀಚೆಗೆ ನಿಧನ ಹೊಂದಿದಂಥ ನಮ್ಮ ಉರ್ದು ಪತ್ರಕರ್ತರಿಗೆ ಒಂದು 1 ಲಕ್ಷ ಕೊಡುವ ಮೂಲಕ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕಷ್ಟದಾಗ ಬಂದರೆ ಅವರು ವೈಯಕ್ತಿಕವಾಗಿಯೂ ಸಹ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಸರಳವಾಗಿ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ, ನಾವು ಪತ್ರಕರ್ತರು ನಮಗೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಆದರೆ ನಮ್ಮ ಕುಟುಂಬಗಳಿಗೋಸ್ಕರ ಏನು ಮಾಡ್ತೀವಿ, ನಮ್ಮ ಮಕ್ಕಳಿಗೋಸ್ಕರ ಏನು ಮಾಡ್ತೀವಿ, ಏನಾದರೂ ಒಂದಷ್ಟು ಅವರನ್ನು ತೊಡಗಿಸ್ಕೊಳ್ಳುವಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿರುವಂಥದ್ದು. ಈ ಹಿಂದೆ ನಾವು ಲಾಸ್ಟ್ ಇಯರ್ ಸಮ್ಮರ್ ಕ್ಯಾಂಪನ್ನು ಮಾಡಿ ನಮ್ಮ ಎಲ್ಲ ಪತ್ರಕರ್ತರ ಮಕ್ಕಳಿಗೆ 1 ತಿಂಗಳ ಕಾಲ ಸಮ್ಮರ್ ಕ್ಯಾಂಪನ್ನು ಮಾಡಿದ್ವಿ. ಅಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂಥ ಒಂದಷ್ಟು ತರಬೇತಿಯನ್ನು ಕೊಡಿಸೋ ಪ್ರಯತ್ನ ಮಾಡಿದ್ವಿ. ಅದೇ ರೀತಿಯಾಗಿ ಚೆಸ್ ಕಾರ್ಯಾಗಾರ ಕೂಡ ಮಾಡಿದ್ವಿ. ಮುಂದೆ ಒಂದು ಚೆಸ್ ಒಂದು ಕಾಂಪಿಟೇಷನ್ ಕೂಡ ಮಾಡಬೇಕು ಅನ್ನುವಂಥದ್ದು. ಅಂದರೆ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಂಥ ಏನಾದರೂ ಚಟುವಟಿಕೆಗಳನ್ನ ಮಾಡುವಂಥದ್ದು. ಈಗ ಸದ್ಯ ಟ್ರೆಂಡಿಂಗ್ ಇರುವಂಥದ್ದು 3rd ಐ ಅನ್ನುವಂಥ ಒಂದು ವಿಚಾರ ಇದೆ. ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಫೋಟೋಗ್ರಾಫರ್ ಅವರು ಆ ವಿಚಾರನ ಮಾತಾಡಿದ್ದಾರೆ. ಅದು ಭಾಳ ಟ್ರೆಂಡಿಂಗ್ ಇದೆ. ಕಣ್ಣು ಮುಚ್ಕೊಂಡು ವಸ್ತುಗಳನ್ನ ಕಲರ್ಗಳನ್ನ ಕಂಡುಹಿಡಿಯುವಂಥದ್ದು. ವೈಯಕ್ತಿಕವಾಗಿ ನನಗೇನು ಅದೇನೋ ಸ್ಪೆಷಲ್ ಅಂತ ಅನ್ನಿಸ್ಲಿಕ್ಕೂ ಕೂಡ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ ಅದ್ರ ಪಾತ್ರ ಪ್ರಮುಖ ಇದೆ ಅಂತಲೇ ಅನಿಸುತ್ತೆ. ಯಾಕಂದರೆ ಅದು ಒಂದು ಸ್ಕಿಲ್ ಇರುತ್ತೆ, ಅದು ತರಬೇತಿಯಿಂದ ಬರ್ತಕ್ಕಂಥ ಸ್ಕಿಲ್ ಇರುತ್ತೆ. ಅದು ಮಕ್ಕಳಲ್ಲಿ ಒಂದಷ್ಟು ಶೈಕ್ಷಣಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅನ್ನುವಂಥ ಉದ್ದೇಶ ಇದೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಬೇಕು ಅನ್ನುವಂಥ. ಕಾರ್ಯಕ್ರಮದಲ್ಲಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹಿರಿಯ ಪತ್ರಕರ್ತ ಶಿವಪ್ಪ ಮಡಿವಾಳ್ ಅವರ ಪುತ್ರಿ ಕಾಳಿಕಾದೇವಿ ಹಾಗೂ ಛಾಯಾಗ್ರಾಹಕ ಶಿವರಾಜ್ ಅವರ ಪುತ್ರಿ ಸ್ವಪ್ನ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಎಚ್ ಶಿವಕುಮಾರ್, ಚನ್ನಬಸವ ಬಾಗಲವಾಡ, ಗಿಲ್ಡ್ ಅಧ್ಯಕ್ಷ ವಿಜಯ್ ಜಾಗಟ್ಕಲ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ್ ಸೇರಿದಂತೆ ಅನೇಕರಿದ್ದರು. ಆಯಿತು, ನಮ್ಮ ಮಗಳು ಪತ್ರಕರ್ತದಲ್ಲಿ ಈ ಥರ ಸಾಧನೆ ಮಾಡಿದ್ದಾಳ ಅಂತ ನಾವು ಪೂರ್ಣ ಖುಷಿ ಆಯಿತು. ನಾವು
ಇನ್ನ ಮುಂದೆ ದೊಡ್ಡ ಅಧಿಕಾರಿಯಾಗಿ ಬಂದು ನಮ್ಮ ಅಪ್ಪಗೆ ಇನ್ನೂ ಹೆಸರು ತರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಎಚ್ ಶಿವಕುಮಾರ್, ಚನ್ನಬಸವ ಬಾಗಲವಾಡ, ಗಿಲ್ಡ್ ಅಧ್ಯಕ್ಷ ವಿಜಯ ಜಾಗಟ್ಕಲ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ್ ಸೇರಿದಂತೆ ಅನೇಕರಿದ್ದರು. ಪ್ರತಿಯೊಬ್ಬ ಮಾನವನಲ್ಲಿ ಒಂದು ಅಂತರ್ಶಕ್ತಿ ಇದೆ, ಅದನ್ನು ಜಾಗೃತಗೊಳಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಮಲ್ಲಿಕಾರ್ಜುನ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ತಿಳಿಸಿದರು. ಪ್ರತಿಯೊಬ್ಬರು ನಿಮ್ಮ ಮನೆಯ ಮುಂದೆ ಗಿಡ ಬೆಳೆಸಿ ಹಾಗೂ ಎಲ್ಲರೂ ಸೇರಿ ವನ ಬೆಳೆಸೋಣ ಎಂದು ಸಂಕಲ್ಪ ಮಾಡಿಕೊಂಡಾಗ ಉತ್ತಮ ಪರಿಸರ ನಿರ್ಮಿಸಲು ಸಾಧ್ಯ. ಅದರಂತೆ ನಾವು ಮಕ್ಕಳಿಗೆ ಉತ್ತಮ ಆರೋಗ್ಯ ಹಾಗೂ ಮಾನಸಿಕ ಸದೃಢತೆಯನ್ನು ಹೊಂದಬೇಕಾದರೆ ಮೊಬೈಲ್ಗಳಿಗಿಂತ ಹೊರತಂದು ಇಂತಹ ಕಾರ್ಯಕ್ರಮದಲ್ಲಿ ತೊಡಗಿಸಿದಾಗ ಮಾತ್ರ ಉತ್ತಮ ವಿದ್ಯಾರ್ಥಿಗಳಾಗಿ ನಂತರ ಪ್ರಜೆಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ. ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿ ಅವರು ಕೇವಲ ವ್ಯಕ್ತಿಯಲ್ಲ, ಅವರೊಂದು ವಿಶ್ವಮಾನವ ಶಕ್ತಿ ಎಂದು ಮಲ್ಲಿಕಾರ್ಜುನ ಹೇಳಿದರು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ಜೈನ ಮಂದಿರದ ಆರಾಧನಾ ಮಂದಿರದಲ್ಲಿ ಹಮ್ಮಿಕೊಂಡ ಇನ್ಫೋಸಿಸ್ ಇನ್ಸ್ಟಿಟ್ಯೂಷನ್ ಕೋರ್ಸ್ನ 4 ದಿನದ ತರಬೇತಿ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯು ಆರೋಗ್ಯಕ್ಕಾಗಿ, ವ್ಯಕ್ತಿ ವಿಕಸನಕ್ಕಾಗಿ ಉತ್ತಮ ಕಾರ್ಯಗಳು ಹಮ್ಮಿಕೊಳ್ಳುತ್ತಿದ್ದು, ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಅಂತರ್ಶಕ್ತಿ ಇಂದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವಸ್ತುಗಳನ್ನು, ಬಣ್ಣಗಳನ್ನು ಹಾಗೂ ಚಿತ್ರಗಳನ್ನು ಬಿಡಿಸುವುದು ಇಂಥ ತರಬೇತಿಗಳು ಅಪರೂಪವಾಗಿದ್ದು ವಿಜ್ಞಾನಕ್ಕೆ ನಿಲುಕದ ವಿಷಯವಾಗಿದೆ ಎಂದು ಹೇಳಿದರು. ಅಂತರ್ಶಕ್ತಿ ಪಡೆಯಲು ಇಂತಹ ಶಿಬಿರಗಳು ಸಹಕಾರಿಯಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲಿಗೆ ಬಲಿಯಾಗಿ ಓದಿನ ಕಡೆಗೆ ಗಮನ ಕಡಿಮೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ತರಬೇತಿಗಳು ತುಂಬಾ ಸಹಕಾರಿಯಾಗುತ್ತವೆ. ಇದನ್ನು ಸರ್ವರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಯೋಗ ಶಿಕ್ಷಕರು ಹಾಗೂ ಪತ್ರಿಕಾ ಛಾಯಾಗ್ರಾಹಕರಾದ ಮಲ್ಲಿಕಾರ್ಜುನ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿ ಅವರ ಕೃಪಾ ಆಶೀರ್ವಾದದಿಂದ ನಾವೆಲ್ಲ 18 ವರ್ಷ ಮೇಲ್ಪಟ್ಟವರಿಗೆ ತರಬೇತಿ ನೀಡುತ್ತಿರುವ ಸುದರ್ಶನ ಕ್ರಿಯಾ ಯೋಗ ಶಿಬಿರದಿಂದ ಆರೋಗ್ಯ, ನೆಮ್ಮದಿ ಜೀವನ ಸಾಗಿಸಲು ಸಾಧ್ಯವಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಟಿವಿ ಮತ್ತು ಮೊಬೈಲ್ಗಳಿಗೆ ಮಾರು ಹೋಗಿ ಶಿಕ್ಷಣ ಕಡೆಗೆ ಒಲವು ಕಡಿಮೆಯಾಗುತ್ತಿದ್ದು, ಅದರಿಂದ ಹೊರಬರಲು ಇಂದು 4 ದಿನದ ಇನ್ಸ್ಟಿಟ್ಯೂಷನ್ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ಸುಮಾರು 32 ಶಿಬಿರಗಳು ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಮುಂದಿನ ತಿಂಗಳು 3ನೇ ತಾರೀಕಿಗೆ ಮತ್ತೊಂದು ಶಿಬಿರವನ್ನು ಹಮ್ಮಿಕೊಳ್ಳುವ ಯೋಜನೆ ಇದೆ, ಸರ್ವರು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಂತೋಷ್ ಯೋಗ ಶಿಕ್ಷಕರು, ಹೋಗ್ರಾಜ್ ಮುಖಂಡರು, ಜೈನ್ ಸಮಾಜ, ರಮೇಶ್ ಜೈನ್ ಉಪಸ್ಥಿತರಿದ್ದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯೋಗ ಶಿಕ್ಷಕರಾದ ಸಂತೋಷ್ ಅವರು ಪಾಲಕರನ್ನು ಉದ್ದೇಶಿಸಿ ಮಾತನಾಡಿ, ಮಕ್ಕಳಿಗೆ ಈಗಾಗಲೇ 4 ದಿನದ ತರಬೇತಿಯನ್ನು ನೀಡಿದ್ದು, ಇನ್ನು ಮುಂದೆ ಮಕ್ಕಳು ಪ್ರತಿಯೊಂದು ಕಾರ್ಯವನ್ನು ಕಣ್ಣು ಮುಚ್ಚಿಕೊಂಡು ಅಥವಾ ಕತ್ತಲು ಕೋಣೆಯಲ್ಲಿ ಕುಳಿತುಕೊಂಡು ಓದುವ ಹಾಗೂ ಇನ್ನಿತರ ಕೆಲಸಗಳನ್ನು ಮಾಡುವ ಅಭ್ಯಾಸವನ್ನು ರೂಢಿಸಿಕೊಂಡಿದ್ದಾರೆ. ಇದಕ್ಕೆ ಪಾಲಕರ ಸಹಕಾರ ಅವಶ್ಯವಿದ್ದು, ಮಕ್ಕಳ ಸಾಧನೆಗೆ ಪಾಲಕರು ಸಹಕಾರ ನೀಡಬೇಕೆಂದು ಕರೆ ನೀಡಿದರು. ಗುಂಡೂರಾವ್ ಯೋಗ ಶಿಕ್ಷಕರು, ಅನ್ನಪೂರ್ಣ, ರೂಪಾ, ಸಂಗೀತಾ ಜೋಶಿ ಯೋಗ ಶಿಕ್ಷಕರು ಉಪಸ್ಥಿತರಿದ್ದರು. ಕುಮಾರಿ ವೈಷ್ಣವಿ ಪ್ರಾರ್ಥಿಸಿದರು. ರೂಪಾ ನಂಜರಗಿಯವರು ಕಾರ್ಯಕ್ರಮ ನಿರೂಪಿಸಿದರು. ಸರಸ್ವತಿ ಕಿಲಕಿಲೆ ಸರ್ವರನ್ನು ಸ್ವಾಗತಿಸಿದರು. ಚಂದ್ರಶೇಖರ್ ದಂಡಿನ ವಂದನೆಯನ್ನು ಮಾಡಿದರು. Going on one leg and catching the cloth and coming back. We played so many games. We learned. We colored drawings without seeing it. Line 3ನೇ ತರಗತಿ ಮುಗಿದು 4ನೇ ತರಗತಿಗೆ ಹೋಗುತ್ತಿದ್ದೇನೆ. ಯೋಗ ಮತ್ತು ಎಕ್ಸಸೈಸ್ ಎಲ್ಲನೂ ಮಾಡಿಸ್ತಾರೆ ಗುರುಗಳು. ಮತ್ತು ನಾನು ಕಣ್ಣು ಮುಚ್ಚಿ ಕಲರ್ಸ್ನ ಹೇಳ್ತೀನಿ, ನಂಬರ್ಸ್ ಗೆಸ್ ಮಾಡ್ತೀನಿ ಮತ್ತು ಲೆಟರ್ಸ್ನ ಗೆಸ್ ಮಾಡ್ತೀನಿ.
ಅಖಿಲ ಕರ್ನಾಟಕ ಎನ್ಟಿಆರ್ ಸೇವಾ ಸಂಘ ವತಿಯಿಂದ ನಂದಮುರಿ ಅಭಿಮಾನಿಗಳು ಎನ್ಟಿಆರ್ ಅವರ 43ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. KA35 ಹಾಗೂ KA36 ಸೂರಿ ಎಸ್ಟಿಆರ್ ಹರಿಜನವಾಡ ಘಟಕ ಅಭಿಮಾನಿಗಳು ಸಂಯುಕ್ತವಾಗಿ ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಕೇಕ್ ಕತ್ತರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಎನ್ಟಿಆರ್ ಅವರ ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಯಶಸ್ಸಿಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ KA36 ಸೂರಿ ಹರಿಜನವಾಡ, ರಾಕಿ ಎನ್ಟಿಆರ್, ಗಣೇಶ್, ಮಾರುತಿ ಎನ್ಟಿಆರ್, ರಮೇಶ್ ಎನ್ಟಿಆರ್, ತಿಮ್ಮಪ್ಪ ಎನ್ಟಿಆರ್, ಕರಿಯಪ್ಪ, ಅಮರೇಶ್, ವೀರೇಶ್ ಎನ್ಟಿಆರ್, ರಮೇಶ್ ಎನ್ಆರ್, ರಘು ಎನ್ಟಿಆರ್ ಹಾಗೂ ಗೋವಿಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಮಾತನಾಡಿದರು. ಎನ್ಟಿಆರ್ ಅವರ ಕನ್ನಡ ಹಾಗೂ ದಕ್ಷಿಣ ಭಾರತೀಯ ಸಿನಿರಂಗದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದು, ಅವರ ಸೇವಾ ಮನೋಭಾವ ಹಾಗೂ ನಟನೆಯ ಮೂಲಕ ಜನಮನ ಗೆದ್ದಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. KA36 ಸೂರಿ ಎನ್ಟಿಆರ್ ಹಾಗೂ ಅವರ ಸಹೋದರರು, ಅಭಿಮಾನಿಗಳು, ಜೂನಿಯರ್ ಎನ್ಟಿಆರ್ ಅಭಿಮಾನಿಗಳು ಎಲ್ಲರೂ ಸೇರಿ ಇಂದು ನಮ್ಮ ಭಾಳ ಖ್ಯಾತಿ ಹೊಂದಂಥ ತ್ರಿಬಲಾರ್ನಿಂದ ಅತ್ಯಂತ ಖ್ಯಾತಿ ಹೊಂದಂತಹ ಜೂನಿಯರ್ ಎನ್ಟಿಆರ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಸಾಯಿ ಮಂದಿರದಲ್ಲಿ ಆಚರಣೆ ಮಾಡಿದರು. ಅದರ ಜೊತೆಗೆ ನಮ್ಮ ರಾಯಚೂರಿನ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಲ್ಲೇ ಸರಳವಾಗಿ ಅವರ ಹೆಸರಿನ ಮೇಲೆ ಪೂಜಾರ್ಚನೆ ಮಾಡಿಸಿ ಅವರಿಗೆ ಶುಭವಾಗಲೆಂದು ಸೂರ್ಯ ಅವರು ಹಾಗೂ ಅವರ ತಂಡದವರು ಪ್ರಾರ್ಥನೆ ಮಾಡಿ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದ್ದಾರೆ. ಇವರಿಬ್ಬರಿಗೂ ಸದ್ಗುರು ಸಾಯಿನಾಥನ ಕೃಪಾ ಆಶೀರ್ವಾದ ಇರಲೆಂದು ನಾವು ಪ್ರಾರ್ಥಿಸಿ ಅವರಿಗೆ ಶುಭವಾಗಲೆಂದು ಪ್ರಾರ್ಥಿಸಿದ್ದೇವೆ. ಅದರ ಜೊತೆಗೆ ಜೂನಿಯರ್ ಎನ್ಟಿಆರ್ ಅವರ ಮುಂಬರುವ ಚಿತ್ರಗಳು ಯಶಸ್ವಿಯಾಗಲೆಂದು ಪ್ರಾರ್ಥಿಸುತ್ತೇವೆ. ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ. ರಾಯಚೂರು ಅಬಕಾರಿ ಉಪವಿಭಾಗದ ಉಪ ಅಧೀಕ್ಷಕರು ಹಾಗೂ ಅಬಕಾರಿ ರಾಯಚೂರು ವಲಯ ನಿರೀಕ್ಷಕರ ನೇತೃತ್ವದಲ್ಲಿ ಇತ್ತೀಚೆಗೆ ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಲೋಕಪ್ಪ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ದಾಳಿಯ ವೇಳೆಯಲ್ಲಿ ಸುಮಾರು 24 ಲೀಟರ್ ಸೇಂದಿ ಪತ್ತೆಯಾಗಿದ್ದು, ಸೇಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಯು ರಾಯಚೂರು ತಾಲೂಕಿನ ಮಮದಾಪುರ ಗ್ರಾಮದ ನಿವಾಸಿಯಾಗಿದ್ದು, ಆರೋಪಿಯ ಮೇಲೆ ಸ್ಥಳದಲ್ಲಿಯೇ ಪಂಚನಾಮೆ ಅಡಿಯಲ್ಲಿ ರಾಯಚೂರಿನ ಅಬಕಾರಿ ಉಪ ನಿರೀಕ್ಷಕರು 1 ವಲಯ ರಾಯಚೂರು ಅವರ ಪ್ರಕರಣ ದಾಖಲು ಮಾಡಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕ ಸಣ್ಣ ಮಾರುತಿ, ಅಬಕಾರಿ ಉಪ ನಿರೀಕ್ಷಕ 1 ಅಮೃತ ಬಿಂದು, ಅಬಕಾರಿ ಪೇದೆ ತಿರುಪತಿ, ಗೃಹ ರಕ್ಷಕರಾದ ಚಂದ್ರಶೇಖರ್, ನರೇಂದ್ರ, ಮಲ್ಲಮ್ಮ ಭಾಗಿಯಾಗಿದ್ದರು ಎಂದು ಅಬಕಾರಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮೇ 24ರಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ಹೋರಾಟಗಾರರ ಸಮಾವೇಶ. ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಅಸ್ತಿತ್ವಕ್ಕೆ ರಾಘವೇಂದ್ರ ಕುಷ್ಟಗಿ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆಗೆ ಕುಲಪತಿಗಳ ಗೈರು, ನಿಯಮ ಉಲ್ಲಂಘನೆ, ರವಿಕುಮಾರ್ ಆರೋಪ. ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆ, ಸಾರ್ವಜನಿಕರ ಸಹಕಾರ ನೀಡಿ ಜುಬೇನ್ ಮಹಾಪಾತ್ರ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ನಿಂದ ಪ್ರತಿಭಾ ಪುರಸ್ಕಾರ, ಪತ್ರಕರ್ತರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಅಗತ್ಯ, ಸುಶೀಲೇಂದ್ರ ಸುಗೇದಾರ್. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ಇನ್ಸ್ಟಿಟ್ಯೂಷನ್ ತರಬೇತಿ ಶಿಬಿರ. ರಾಯಚೂರಿನಲ್ಲಿ ಎನ್ಟಿಆರ್ 43ನೇ ಹುಟ್ಟುಹಬ್ಬ ಆಚರಣೆ. ಮತ್ತು ವಿವಿಧೆಡೆ ಅಬಕಾರಿ ಅಧಿಕಾರಿಗಳ ದಾಳಿ, ಅಕ್ರಮ ಸೇಂದಿ ವಶ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works. Nanotechnology Zycosil Breathing Waterproofing Heat and Resistant.
For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.